ವಿಜಯ್ 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 ಏ ವಿಜಯ್ ಹೇಗಿದ್ಯೋ? ಎಷ್ಟ್ ದಿವಸ ಆಯ್ತು ನೀನು ನೋಡಿ. ಇಲ್ಲೇನ್ ಮಾಡ್ತಿದ್ಯಾ? ಅದು ಹಳ್ಳಿಲಿ ಡ್ಯಾಡಿ ಫ್ರೆಂಡ್ಸು ಅದಿರ್ಲಿ, ನೀನೇನಿಲ್ಲಿ? ನನ್ನ ಫ್ರೆಂಡ್ ಮದುವೆ ಇತ್ತು, ಅದಕ್ಕೆ ಶಾಪಿಂಗ್ ಬಂದಿದ್ವಿ. ಡ್ಯಾಡಿ ನಿನ್ನ ಸ್ಟೋರಿ ಎಲ್ಲ ಹೇಳಿದ್ರು. ನಿಜವಾಗ್ಲೂ ನೀನು ಗ್ರೇಟ್ ಕಣೋ. ನನ್ನಿಂದೇನಾದ್ರು ನಿಂಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಹೌದು, ಇವಳು ಯಾರು? ಇದು ಕಾವೇರಿ. ವಾಟ್? ಕಾವೇರಿ? ಸ್ವಿಟ್ಜರ್ಲೆಂಡ್ ಕಾವೇರಿ? ಹೌದು. ಹಾಗಾದ್ರೆ ಕೋಮಾದಿಂದ ಪ್ರಜ್ಞೆ ಬಂದ್ಬಿಡ್ತಾ? ಅದು ಈ ಕಾವೇರಿ ಬೇರೆ, ಆ ಕಾವೇರಿ ಬೇರೆ. ಹಾಗಾದ್ರೆ ನೀನ್ ಪ್ರೀತಿಸಿದ ಕಾವೇರಿ ಇವಳಲ್ವಾ? ಇಲ್ಲಪ್ಪ, ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಮತ್ತೆ ಈ ಕಾವೇರಿ? ಈ ಕಾವೇರಿ ಈ ಕಾವೇರಿ, ಆ ಕಾವೇರಿ ಆ ಕಾವೇರಿ. ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಯು ಲಯರ್. ಬಾಯ್. ಹೌದು, ಯಾರವಳು? ಅವಳು ನನ್ನ ಜೂನಿಯರು. ಅವಳು ಸ್ವಲ್ಪ ಏನೇನೋ ಕ್ವಶನ್ ಕೇಳ್ತಾಳೆ, ನಾನು ಏನೇನೋ ಆನ್ಸರ್ ಮಾಡಿದೆ. ಆದ್ರೆ ಮಜಾ ಇತ್ತಲ್ವಾ? ಹೇಯ್, ಆ ವಿಜಯ್ ಯಾಕೋ ನನ್ನ ಕೈಗೆ ಚಿಪ್ಕೊಳಂಗ್ ಕಾಣ್ತಾನ. ಯಾವಾಗ ನೋಡಿದ್ರು ಕಾವೇರಿಯಿಂದ ಹಚ್ಚನೆ ತರ ಸುತ್ತಾನೆ ಇರ್ತಾನ ಕಣ. ಅವ್ನಿಗೇನಾದ್ರೂ ಮಾಡ್ಬೇಕು. ಬ್ಯಾಟಿಂಗ್ ಮಾತ್ರ ಕೊಡಲ್ಲ, ಪ್ರತಿ ಸಲ ಸಿಕ್ಸ್ ಹೊಡೆದಾಗ್ಲೂ ಬಾಲ್ ಎತ್ಕೊಬರಕ್ ನಾನೇ ಬೇಕು ಇವ್ರಿಗೆ. ಹೇ ಚಿಕ್ಕ, ಬಾರೋ. ಏನು ಇಲ್ಲಿ ಬಾರೋ ಕಂದ. ಏನು ಯಾವಾಗ ನೋಡಿದ್ರು ಆ ವಿಜಯ್ ಜೊತೆ ಫೆವಿಕಾಲ್ ಹಾಕೊಂಡು ತಿರುಗ್ತೀಯಲ್ಲ. ನಾವು ಫ್ರೆಂಡ್ಸ್ ಅಲ್ವಾ? ಕೂತ್ಕೋ. ಏನ್ ಹೇಳು. ಹೌದು, ನಿನ್ನೆ ವಿಜಯ್ ಹತ್ರ ಒಂದ್ ಹುಡ್ಗಿ ಬಂದಿಲ್ಲಲ್ಲ, ತಪ್ಕೊಂಡ್ಲಲ್ಲ, ಯಾರ ಹುಡ್ಗಿ? ಅವಳ ವಿಜಿ ಅವಳಿಗೂ ಲೈನ್ ಆಗ್ತಾವನೇನು? ಇಲ್ಲಪ್ಪ, ಅವಳೇ ವಿಜಯ್ಗೆ ಲೈನ್ ಆಗ್ತಿದ್ಲು. ಅಚ್ಚಾ, ಅಪ್ಪ ದೊಡ್ಡ ಡಾನ್ ಅಲ್ವಾ, ವಿಜಯ್ಗೆ ಮದುವೆ ಮಾಡ್ಕೊಂತ ಧಮ್ಕಿ ಆಗ್ತಾ. ಆದ್ರ ನಮ್ ವಿಜಯ್ ಪ್ರಳಯ ಅಂತ ಕಾವೇರಿ ಬಗ್ಗೆ ದೊಡ್ಡ ಕತೆ ಕಟ್ಟಿ ಅವನಿಗೆ ಅಲ್ವಾ ತಿನ್ಸಿ ಎಸ್ಕೇಪ್ ಆಗ್ಬಿಟ್ಟ. ಆ ಡಾನ್ ಹೆಸ್ರೇನು? ಆ ಡಾನ್ ಹೆಸ್ರ ಮಗ ಸರಕ್ ಸಿಕ್ತೋ. ಏನ್ರಪ್ಪ ಎಲ್ರು ಉಂಡ್ರಾ? ನೀವ್ ಹೋಗಿ ಅಂಕಲ್, ಆಮೇಲೆ ತಿಂತೀವಿ. ಇವನಕ್ಕೆ ಹಿಂಗಾಡ್ತದಾನೆ. ವಾ, ನೋಡಿದ್ರ ಟೈಮ್ ಸರಿ ಉಂಡಿದ್ರೆ ಹಿಂಗೆ ಆಗೋದು. ಲೇ ಬಾರಲೇ ಉಣ್ಣು, ಟೈಮ್ ಸರಿಯಾಗಿ ಉಣ್ಣು ಅಂತ ನನ್ನ ಮಾತು ಕೇಳ್ತೀಯ? ಏ ಬಾರಲೇ, ಉಂಡ್ರೆ ಹಿಂಗೆ ಸಣ್ಣಕ್ಕಾಗ್ಬಿಡೋದು. ಬಾ ಬಾ ಉಣ್ಣು. ಏಯ್, ಆ ಕಾವೇರಿ ನನಗ್ ಬೇಕಂಡ್ರೋ. ಅಷ್ಟೇ ಅಲ್ವೇನೋ, ಆ ಕೆಲ್ಸ ನನಗೆ. ವಿಜಯ್, ಏನಮ್ಮ? ಒಂದ್ ಸ್ವಲ್ಪ ಇಲ್ಲಿ ಬಾರೋ, ಸೂಜಿಗ್ ದಾರ ಹಾಕೊಡೋ. ಸೂಜಿಗ್ ದಾರ ಹಾಕೋ ಕೆಲಸ ಎಲ್ಲ ಹೇಳಿ ನನ್ಗೆ ಈ ಮನೇಲಿ ಇನ್ಸಲ್ಟ್ ಮಾಡ್ತಾ ಇದಾರೆ. ಏ ಬೇಗ ಬಾರೋ. ಬಂದೇ ಇರಮ್ಮ. ಏ ವಿಜಯ್, ನನ್ನ ಮೊಬೈಲ್ ಎಲ್ಲಿಟ್ನೋ? ಏನಪ್ಪ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಯಾರು ಐರನ್ ಬಾಕ್ಸ್ ಮುಟ್ಬೇಡಿ, ಶಾಕ್ ಹೊಡೆಯುತ್ತೆ. ಏಯ್ ನಿಲ್ಲು, ನಿಂತ್ಕೊಳ್ಳೋ. ವಿಜಯ್ ಹೊಡಿತಾವ್ ನೋಡೋ. ರಿಷೇ,
ಯಾಕೆ ಅವನು ಹೊಡಿತಾ ಇದ್ಯಾ? ರಿಷಿ ಇದು ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇದ್ಬಿಡು. ಏನು ಸುಮ್ನಿರು? ವಿಜಯ್ ಏನು ಮಾಡ್ತಿದ್ಯಾ? ಅವ್ರಿಗೇನಾದ್ರೂ ಆಗಿದ್ದಿದ್ರೆ ನಿನ್ಗೇನಾರು ಆಗಿದ್ದಿದ್ರೆ? ಮೊದಲಾಗ ಅವನ ಹತ್ರ ಸಾರಿ ಕೇಳು. ಅಪ್ಪ ತಪ್ಪು ಮಾಡ್ದವ್ ಅವನು, ನಾನ್ಯಾಕೆ ಸಾರಿ ಕೇಳಿ? ಕೇಳ್ತಾ ಇಲ್ವ ನೀನು? ಏನಂಬರ್ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಅವನಿಗೆ ಯಾಕೆ ಹೊಡಿತಾ ಇದ್ಯಾ? ಯಾವ್ದಂಕಲ್ ಚಿಕ್ಕ ವಿಷಯ? ನನ್ನ ಮತ್ತೆ ನನ್ನ ಫ್ರೆಂಡ್ಸ್ ಹೊಡೆದಿದ್ದು ಚಿಕ್ಕ ವಿಷಯನಾ? ಪ್ಲೀಸ್ ರಿಷಿ, ಅಂಕಲ್, ನನ್ನ ಮಾತು ಕೇಳು ರಿಷಿ. ಈ ಮನೆಯಲ್ಲಿ ನಾನಿರ್ಬೇಕು ಇಲ್ಲ ಅವನಿರ್ಬೇಕು, ನೀವೇ ಡಿಸೈಡ್ ಮಾಡಿ. ಏನ ಬಾಳ ಮಾತಾಡ್ತೀಯ? ನೀ ಸುಮ್ಮನೆ ರಿಷಿ, ಅವನು ಮಾಡಿದ ತಪ್ಪೆ. ನೀ ಸಂತೋಷವಾಗಿ ಇಲ್ಲೇ ಇರು. ವಿಜಯ್, ನೀನು ಹೋಗು. ಅವನ್ ಯಾಕೋ ಹೋಗ್ಬೇಕು? ನೀನ್ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನೀನ್ ಕುಡಿದ್ಬಿಟ್ಟು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ, ಅದಕ್ಕೆ. ನಾನು ಕುಡ್ದಿರ್ಬೋದು, ಆದ್ರೆ ಹುಚ್ಚುಚ್ಚಾಗಿ ಆಡ್ತಾ ಇರೋನು ನೀನು. ನೀನ್ ಈಗ ಸುಮ್ಮನಿಲ್ದಿದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಯಾಕೋ ಇನ್ನೂ ಹಾಗೆ ನಿಂತಿದ್ಯಾ? ಹೊರಡ ಇಲ್ಲಿಂದ. ಹೇ ಅಮರ್, ಏನೋ ಇದೆಲ್ಲ, ಯಾಕೋ ಹೀಗಾಡ್ತಿದ್ಯಾ? 35 ವರ್ಷಗಳಿಂದ ಕಾಪಾಡ್ಕೊಂಬಂದಿರೋ ಈ ಫ್ರೆಂಡ್ಶಿಪ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯ ಅಷ್ಟೇ ಕಣ. ಅಷ್ಟು ದೊಡ್ಡ ಮಾತು ಯಾಕಪ್ಪ, ನಾನೇ ಹೊರಟೋಗ್ತೀನಿ. ಅಪ್ಪ ಏನಾಗ್ತದೆ? ಸೀನಿಯರ್, ನನಗೇನಾರು ಆದರೆ ನಾನು ತಡ್ಕೋತೀನಿ. ನಿಮ್ಗೇನಾರು ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ವರ್ತನೆಯಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಬರ್ತೀನಿ ಸೀನಿಯರ್. ಏ ವಿಜಯ್, ಒಂದ್ ನಿಮಿಷ ಇರೋ. ನಿಮ್ಮಪ್ಪ ಯಾವ ಗನಂದಾರಿ ಕೆಲಸ ಸಾಧಿಸಕ್ಕೋಸ್ಕರ ನಿನ್ನ ಮನೆಯಿಂದ ಹೊರಗೆ ಕಳ್ಸಿದ್ರೆ ಗೊತ್ತಾ ನಿನಗೆ? ಚಿತ್ರ, ನನ್ನ ಹೊಟ್ಟೆ ಉರಿತಾ ಇದೆ, ತಡಿಬೇಡಿ ನೀವು, ನನಗೆ ಹೇಳಕ್ ಬಿಡಿ. ಕಾವೇರಿ ಅಪ್ಪಂಗೆ ರಿಷಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ. ರಿಷಿ ನನಗೆ ತುಂಬಾ ಹಿಡಿಸಿದ್ದಾನೆ. ನನ್ನ ಅಳಿಯಾಗ ಅವನು ಹೇಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಹಾಗೇ ಇದ್ದಾನೆ. ಹ್ಯಾಂಡ್ಸಮ್, ವೆಲ್ ಎಜುಕೇಟೆಡ್, ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ಕೈ ತುಂಬ ಸಂಬಳ ಸಂಪಾದನೆ ಮಾಡ್ತಾನೆ. ಅದು ಅಲ್ಲದೆ ನಮ್ಮ ಫ್ರೆಂಡ್ ಮಗ ಬೇರೆ, ಇವನಿಂದ ಒಳ್ಳೆ ಹುಡುಗ ನನಗೆ ಸಿಗ್ತಾನೇನೋ. ಕರೆಕ್ಟಾಗಿ ಹೇಳಿದೆ. ಕಾವೇರಿಗೆ ರಿಷಿನೇ ಪರ್ಫೆಕ್ಟ್ ಮ್ಯಾಚ್. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀವಲ್ಲ, ಅವರಿಬ್ಬರನ್ನ ಹತ್ರ ಆಗೋ ರೀತಿಲಿ ನಾನು ಮಾಡ್ತೀನಿ. ಯು ಡೋಂಟ್ ವರಿ. ಅಷ್ಟು ಮಾಡೋ, ನಿನ್ನ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ. ನೋಡು ವಿಶ್ವ, ನಿನ್ನ ಋಣ ನನ್ನ ಮೇಲಿದೆ. ಅದನ್ನು ಸ್ವಲ್ಪ ತೀರಿಸ್ಕೊಳ್ಳೋ ಅವಕಾಶ ಮಾಡಿಕೊಡು ಅಷ್ಟೇ. ನಿನ್ನ ಆಸೆಯಂತೆ ಕಾವೇರಿಗೂ ರಿಷಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀನು ನಿಶ್ಚಿಂತೆಯಿಂದ ಇರು. ಇಟ್ಸ್ ಮೈ ಪ್ರಾಮಿಸ್. ಇತ್ತೀಚೆಗೆ ಕಾವೇರಿ ರಿಷಿಗಿಂತ ನಿನ್ನ ಹತ್ರ ಹೆಚ್ಚು ಕ್ಲೋಸ್ ಆಗಿರೋದನ್ನ ನೋಡಿ ನಿನ್ನಿಂದ ಈ ಮದ್ವೆ ಎಲ್ಲಿ ನಡೆಯಲ್ವೋ, ಇದರಿಂದ ಅವ್ರ 30 ವರ್ಷದ ಸ್ನೇಹ ಎಲ್ಲಿ ಹಾಳಾಗೋಗುತ್ತೋ ಅಂತ ತುಂಬಾ ಒದ್ದಾಡ್ತಾ ಇದಾರಪ್ಪ. ನೀನಿವತ್ತು ಆಕಸ್ಮಿಕವಾಗಿ ಆ ರಿಷಿನ್ ಹೊಡೆದಿಯಲ್ಲ, ಇದನ್ನೇ ಚಾನ್ಸ್ ಅಂತ ತಗೊಂಡು ನೀನು ನಿಮ್ಮ ಮನೆಯಿಂದ ಆಚೆ ಕಳಿಸಿ ತನ್ನ ಗೆಳೆಯನ ಆಸೆನ ತಾನವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಹೊರಟಿರೋ ಮಹಾನ್ ತ್ಯಾಗಿನಪ್ಪ ಇವರು. ಅಪ್ಪ, ಇದು ಯಾವ ದೊಡ್ಡ ವಿಷಯ ಅಂತ ಇಷ್ಟೆಲ್ಲ ಮಾಡಿದ್ರಿ? ಕಾವೇರಿ ಮೇಲೆ ಚಿಕ್ಕ ವಯಸ್ಸಿಂದ ಆಸೆ ಇರೋದು ನಿಜ, ಆದ್ರೆ ನಾನು ಯಾವತ್ತೂ ಅವಳನ್ನ ಪ್ರಪೋಸ್ ಮಾಡಲೇ ಇಲ್ಲ. ಕಾವೇರಿಗಂತೂ ಈಗಲೂ ನನ್ನ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ. ಸೊ ನೀವಿಷ್ಟೊಂದು ಭಯ ಪಡೋಕ್ಕೆ, ನಾನು ಇಷ್ಟೊಂದು ಸಂಕಟ ಪಡೋಕ್ಕೆ ಯಾವ ಕಾರಣನೂ ಇಲ್ಲಪ್ಪ. ನೀ ನನಗೆ ಮುಖ್ಯಪ್ಪ, ನೀ ನನ್ನ ಹೀರೋ. ಜೀವನ ಪೂರ್ತಿ ಪ್ರೀತಿನ ನೀ ನನಗೆ ಕೊಟ್ಟಿದ್ಯಾ. ಒಂದು ಹುಡುಗಿ ಮೇಲಿರೋ ಪ್ರೀತಿನ ನಿನಗೋಸ್ಕರ ಬಿಟ್ಕೊಡಕ್ಕಾಗಲ್ಲ ಅಂತಂತೀನ? ಏನಪ್ಪ, ನೀನೇ ನನ್ನ ಕರೆದು ಈ ತರ ವಿಷಯ ಇದೆ ಅಂತ ಅಂದಿದ್ರೆ ಕಾವೇರಿನೂ ರಿಷಿನೂ ಒಂದ್ ಮಾಡೋ ಕೆಲ್ಸನ ನಾನ್ ಮಾಡ್ತಾ ಇದ್ದೆ.
ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ ನಾನು ಇದೊಂದು ಸಣ್ಣ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ನ. ಅಪ್ಪ ಈಗ್ಲೂ ಏನೂ ಆಗಿಲ್ಲ, ಎಲ್ಲ ಮರೆತು ನೀವು ಹ್ಯಾಪಿಯಾಗಿ ಮದುವೆ ಮುಗಿಸ್ಕೊಂಡ್ ಬನ್ನಿ. ನಾನು ಬರ್ತೀನಿ. ವಿಜಯ್, ಅಮ್ಮ, ಅಪ್ಪನ ಜೋಪಾನವಾಗಿ ನೋಡ್ಕೊಳ್ಳಿ. ಬರ್ತೀನಿ ಸೀನಿಯರ್. ನಮ್ಮ ಮಗನ ಮನ್ಸನ್ನ ನಾವೇ ಅರ್ಥ ಮಾಡ್ಕೊಳ್ದೆ ಹೋದ್ವಲ್ರಿ. ಹೇಳು, ನಾನು ಏನು ಮಾಡಲಿ ಈಗ? ವಿಜಯ್, ಒಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ನಂದೊಂದು ಇಂಪಾರ್ಟೆಂಟ್ ಚೈನ್ ಕಳ್ದೋಗಿದೆ. ಅದು ಅಂದ್ರೆ ನನಗೆ ಪ್ರಾಣ. ಅದನ್ನ ಸ್ವಲ್ಪ ಹುಡ್ಕೊಡ್ತೀಯಾ? ಪ್ರಾಣ ಅಂತ ಹೇಳ್ತಾ ಇದೀಯಾ? ಎಲ್ಲೋಗುತ್ತೆ? ನಿನ್ನ ಹತ್ರನೇ ಇರುತ್ತೆ. ಸ್ವಲ್ಪ ಸರಿಯಾಗಿ ಹುಡ್ಕೋ. ಬಾಯ್. ಕಾವೇರಿ, ನೀ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ನಾನು ಮರ್ತ್ಬಿಡ್ತೀಯಾ? ಯಾರನ್ನಾದ್ರೂ ಮರಿಬೋದು, ಆದ್ರೆ ನಿನ್ನ ಮಾತ್ರ ಮರೆಯೋದಿಲ್ಲ. ಇಲ್ಲಿ ನೋಡು, ನೀನು ಯಾವತ್ತೂ ನಾನು ಮರಿಬಾರ್ದು. ನನ್ನ ನೆನಪು ನಿಂಗೆ ಬರ್ತಾನೆ ಇರ್ಬೇಕಂತ ನಾನೇ ಕಷ್ಟಪಟ್ಟು ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಸೂಪರ್ ಆಗಿದೆ. ಅದು ಅಂದ್ರೆ ನನಗೆ ಪ್ರಾಣ. ವಿಜಯ್, 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 ವಿಜಯ್. ಅಬ್ಬ ವಿಜಯ್, ಒಳಗಡೆ ಎಲ್ಲ ಹುಡುಕ್ತೆ, ನಂಗೆ ಸಿಗ್ಲೇ ಇಲ್ಲ. ನಿನಗೇನಾದ್ರೂ ಸಿಕ್ತಾ? ಹಾ? ಇಲ್ಲ, ಸಿಕ್ಲಿಲ್ಲ. ಹೇ ವಿಜಯ್, ನಿಂತ್ಕೋ. ನಿಜವಾಗ್ಲೂ ನಿನ್ಗ ಚೈನ್ ಸಿಗ್ಲಿಲ್ವೇನೋ? ಇಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಆ ಚೈನ್ ಅನ್ನ ಪಾಕೆಟ್ ಒಳಗೆ ಹಾಕೊಂಡಿದ್ದೆ ನಾನು ನೋಡ್ದೆ. ನೀನ್ ಆ ಚೈನ್ ಅನ್ನ ನೋಡ್ಬೇಕು, ಅದು ನಿನ್ ಕೈಗೆ ಸಿಗ್ಬೇಕು ಅಂತಾನೆ ನಾನು ಅದನ್ನ ಅಲ್ಲಿ ಹಾಕಿದ್ದು. ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿನ್ಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಡಿಯಾಗ್ ಬಂದಿದ್ದೆ ನಿನಗೋಸ್ಕರ. ಅವತ್ ರೈಲ್ವೆ ಗೇಟ್ ಹತ್ರ 15 ವರ್ಷದ ನಂತರ ನಾನಿನ್ನ ಮೊದಲನೇ ಸಲ ನೋಡ್ದಾಗ ನನ್ನ ಜೀವನದಲ್ಲಿ ಯಾವತ್ತೂ ಆಗದೆ ಇರೋಷ್ಟು ಸಂತೋಷ ನಂಗವತ್ತಾಯ್ತು. ಆ ಕ್ಷಣ ಅದೇ ಸಂತೋಷನ ನಾನಿನ್ ಕಣ್ಣಲ್ಲಿ ನೋಡ್ದೆ. ಆದ್ರೆ ನೀನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನೋಡ್ಬೇಕು ಅನ್ನಿಸ್ತು. ನಿನ್ನನ್ನ ಸ್ವಲ್ಪ ಕಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇಷ್ಟು ದಿನ ನನ್ನ ಪ್ರೀತಿನೆಲ್ಲ ಎದೆಲೆ ಬಚ್ಚಿಟ್ಕೊಂಡು ನೀನ್ ಇಷ್ಟನೇ ಇಲ್ಲ ಅನ್ನೋ ಥರ ನಾನು ಬಿಹೇವ್ ಮಾಡಿದೆ. ನೀನನ್ನ ಇಂಪ್ರೆಸ್ ಮಾಡಕ್ ಒದ್ದಾಡ್ತಿದ್ದಿದ್ ನೋಡಿ ನನಗ್ ನಿನ್ ಮೇಲೆ ಇದ್ದಿದ್ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ನೋ ಇಷ್ಟರಲ್ಲಿ ಏನೇನೋ ನಡೆದೋಯ್ತು. ಈಗ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನಂಗ್ ಭಯ ಶುರು ಆಗಿದೆ. ನಿನ್ನಿಂದ ನಂಗೆ ದೂರ ಇರಕ್ ಆಗಲ್ಲ ವಿಜಯ್. ಐ ಲವ್ ಯು, ಐ ಲವ್ ಯು ವಿಜಯ್. ಐ ರಿಯಲಿ ಲವ್ ಯು ವಿಜಯ್. ವಿಜಯ್, ಪ್ಲೀಸ್ ನಿಂತ್ಕೋ ವಿಜಯ್. ಬಾಮ ಕಾವೇರಿ, ಬಾ. ನೀನು ಸರಿಯಾದ ಟೈಮಿಗೆ ಬಂದೆ. ನಾವೆಲ್ಲ ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಅದೇ ನಿನ್ನ ಮದುವೆ ವಿಷಯ. ನೋಡಮ್ಮ ಕಾವೇರಿ, ನೀನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಪ್ರಿಯಾ ಮದುವೆ ಜೊತೆಲಿ ನಿನ್ನ ಮದುವೆನೋ ರಿಷಿ ಜೊತೆ ಡೂಮ್ ಡಾಮ್ ಆಗಿ ಮಾಡಬೇಕು ಅಂತ ನಾನು ನಿಮ್ಮಪ್ಪ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಹೌದಮ್ಮ ಕಾವೇರಿ, ರಿಷಿ ನನಗೆ ತುಂಬ ಹಿಡಿಸ್ಬಿಟ್ಟಿದ್ದಾನೆ. ಅವನೇ ನನ್ನ ಅಳಿಯಾಗಿ ಪರ್ಫೆಕ್ಟು ಅಂತ ಡಿಸೈಡ್ ಮಾಡಿಬಿಟ್ಟೆ. ಕಾವೇರಿ, ಯಾರು ಹತ್ರ ಬರಬೇಡಿ.
ಅಪ್ಪ ನೀ ಅಲ್ಲೇ ನಿಂತ್ಕೋ. ನೀನಿದನ್ ನೋಡಿ ನಿನ್ ಮನಸ್ಸಿಗೆ ನೋವಾಗಿ ಕಣ್ಣೀರು ಹಾಕ್ಬೋದು, ಆದ್ರೆ ನಿಜವಾದ ನೋವು, ನಿಜವಾದ ಗಾಯ ಆಗಿರೋದು ನನಗೆ. ನಿಮಗ್ ತಕ್ಕ ಅಳಿಯ ಆಗ್ತಾನೆ ಅಂತ ನಿಮಗ್ ಇಷ್ಟ ಆದೋನ್ ಜೊತೆ ನಂಗ್ ಮದ್ವೆ ಮಾಡ್ಸಿದ್ರೆ ಆಮೇಲೆ ನೋವು ಅನ್ಭವಿಸೋಳು ನಾನು. ಏನಮ್ಮ ಮಾತಾಡ್ತಾ ಇದೀಯಾ ರಿಷಿ? ಇಲ್ಲಪ್ಪ, ನಾನ್ ಪ್ರೀತಿಸ್ತಿರೋದು ವಿಜಯ್ನ. ಅದು ಇವತ್ತು ನಿನ್ನೆಯಿಂದ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಅವನನ್ನ ಪ್ರೀತಿಸ್ತಿದ್ದೀನಿ. ಮದ್ವೆ ಅಂತ ಆದ್ರೆ ಅದು ಅವನ್ ಜೊತೆನೆ. ಏನಮ್ಮ ಹೇಳ್ತಿದ್ದೀನಿ ನೀನು? ವಿಜಯ್ ನಿನ್ನ ಪ್ರೀತಿಸ್ತಾ ಇಲ್ಲ, ಪ್ರೀತಿಸೋದು ಇಲ್ಲ. ನೀನ್ ಹೇಳೋ, ನಿಂಗೆಲ್ಲ ಗೊತ್ತು. ವಿಜಯ್ ನನ್ನ ಪ್ರೀತಿಸಿಲ್ವಾ? ಅದು ಅದು ಇಲ್ಲ ಇಲ್ಲ. ಯಾಕೋ ಯಾಕೋ ಸುಳ್ಳು ಹೇಳ್ತಿದ್ಯಾ? ನಿನಗೆಲ್ಲ ಗೊತ್ತಾ? ಹೋಗೋ ಅಪ್ಪ. ಚಿಕ್ಕಂದಿಂದಾನು ನಾನೇನ್ ತಿನ್ಬೇಕು, ನಾನೇನ್ ಓದ್ಬೇಕು, ನಾನೇನ್ ಬಟ್ಟೆ ಹಾಕೋಬೇಕು ಅನ್ನೋ ತೀರ್ಮಾನನ ನನ್ನನ್ ಕೇಳೇ ತಗೋತಿದ್ದೆ ಅಲ್ವಾ? ಆದ್ರೆ ಇಡೀ ಜೀವನನ ನಾನ್ ಯಾರ ಜೊತೆ ಬದುಕ್ಬೇಕು ಅನ್ನೋ ತೀರ್ಮಾನ ತಗೊಳ್ಳೋವಾಗ ಯಾಕಪ್ಪ ನನ್ನ ಒಂದ್ ಮಾತು ಕೇಳಿಲ್ಲ ನೀನು? ಅಪ್ಪ, ಅಮ್ಮ ನಿನ್ನ ಎಷ್ಟು ಪ್ರೀತಿಸ್ತಿದ್ಲು ಅಂತ ಹೇಳ್ತಿದ್ದೆ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ವಿಜಯ್ ನನ್ನ ಪ್ರೀತಿಸ್ತಿದ್ದಾರೆ. ಐ ಆಮ್ ಸಾರಿ ಪುಟ್ಟ. ನಿನ್ನ ಮದುವೆ ಆಗ್ಬೇಕಾದವನು ನನಗಿಷ್ಟ ಆಗೋಕ್ಕಿಂತ ಮುಂಚೆ ನಿನಗಿಷ್ಟ ಆಗಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ಇಲ್ಲದೆ ಆಗೋಯ್ತು. ಅಳ್ಬೇಡ, ನಿನ್ನ ಮದುವೆ ನೀನು ಯಾರು ಇಷ್ಟಪಟ್ಟಿದೆಯೋ ಅವನ ಜೊತೆಲೇ ಆಗುತ್ತೆ. ಏನು ಮಾತಾಡ್ತಿದ್ದೀನಿ ನೀನು? ನೋಡು ಅಮರ್, ನನ್ನ ಮಗಳು ನಿನ್ನ ಮಗನ ಪ್ರೀತಿಸ್ತಾ ಇದ್ದಾಳೆ, ಅವನೇ ನನ್ನ ಅಳಿಯ. ಅವಳೇನೋ ಚಿಕ್ಕ ಹುಡುಗಿ ಏನೋ ಮಾತಾಡ್ತಿದ್ದಾಳೆ. ಅಲ್ಲ ಕಣೋ, ನಿನ್ನ ಮಗಳಿಗೆ ಸರಿಯಾದ ಗಂಡು ಅಂದ್ರೆ ರಿಷಿನೇ. ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ. ಆದರೆ ಎರಡು ಜೀವಿಗಳು ಒಂದಾಗಬೇಕು ಅಂತಂದ್ರೆ ಆ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ. ಅಲ್ಲಿ ಲೆಕ್ಕಕ್ಕೆ ಬರೋದು ಪ್ರೀತಿ ಒಂದೇ. ಆ ಪ್ರೀತಿ ನಿನ್ನ ಮಗ ಮತ್ತು ನನ್ನ ಮಗಳ ಮಧ್ಯೆ ಇದೆ. ಅಂಥದ್ರಲ್ಲಿ ಇವ್ರನ್ನ ಬೇರೆ ಮಾಡೋ ಹಕ್ಕು ನಮಗೆಲ್ಲೋ ಇದೆ. ವಿಶ್ವ ಹೇಳ್ತಾರದ್ ನಿಜ. ಕಾವೇರಿ ಪ್ರೀತಿಸ್ತಾ ಇರೋದು ನಿನ್ನ ಮಗನ್ನ ಅಂತಂದ್ಮೇಲೆ ಅವಳು ನಿನ್ ಸೊಸೆನೆ ಹೊರತು ನನ್ ಸೊಸೆ ಅಲ್ಲ. ನೀವಿಬ್ರು ಬೀಗರಾಗೋದಾದ್ರೆ ನಮ್ಗೆಲ್ಲ ಸಂತೋಷನೇ. ಎಲ್ಲಿ ಕೈ ಕೊಡು, ನೀನು ಕೊಡಪ್ಪ.